ಕಸದ ಗುತ್ತಿಗೆಯನ್ನ ನೀಡೋದಕ್ಕೆ ಮುನ್ರತ್ನ ಅವರು ಲಂಚ ಕೇಳಿದ್ರಾ? ಯಾಕೆ ಅಂತಂದ್ರೆ ಮುನ್ರತ್ನ ವಿರುದ್ಧವಾಗಿ ಒಂದು ದೂರನ್ನ ಕೊಡಲಾಗಿದೆ. ಯಾರು? ಗುತ್ತಿಗೆದಾರ ಕೊಟ್ಟಿರುವಂತ ದೂರು. ಗುತ್ತಿಗೆದಾರ ಚೆಲುವರಾಜು ಗುತ್ತಿಗೆಗೆ ತಡೆ ನೀಡಲಾಗಿದೆಯಂತೆ. ನೀವು ಏನ್ ಹೇಳಿದೀರಾ, ತಿಂಗಳು ನಾನು ಕಳಿಸ್ತೀನಿ, ಪತ್ರ ವಾಪಸ್ ಪಡೀರಿ ಅಂತ ಗುತ್ತಿಗೆದಾರ ಬೇಡ್ಕೊಂಡಿದ್ದಾರಂತೆ. ಅಂದ್ರೆ ಗುತ್ತಿಗೆದಾರ ಚೆಲುವರಾಜು ಗುತ್ತಿಗೆಗೆ ತಡೆ ನೀಡಿ ಒಂದು ಪತ್ರವನ್ನು ಹಾಕಲಾಗಿತ್ತಂತೆ. ಈಗ ಕಮಿಷನರ್ ದಯಾನಂದ್ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಲಂಚಕ್ಕೆ ಇವರು ಬೇಡಿಕೆ ಇಟ್ಟಿದ್ದಾರೆ, ಶಾಸಕ ಮುನ್ರತ್ನ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. 36 ಲಕ್ಷ ಸೆಟ್ಲ್ ಮಾಡು, ಆಮೇಲೆ ಪತ್ರ ವಾಪಸ್ ಪಡಿತೀನಿ ಅಂತ ಹೇಳ್ತಾರಂತೆ. ಆಮೇಲೆ ಇನ್ನೊಂದು ಅದಕ್ಕೆ ಅವ್ರೇನು ಆರೋಪ ಮಾಡ್ತಾರೆ ಅಂದ್ರೆ, ಈಗ ಹಣ ಕೊಡದೆ ಹೋದ್ರೆ ರೌಡಿ ಸುನಿಲ್ ನನಗೆ ಕೊಡ್ತೀನಿ ಅಂತನೂ ಕೂಡ ಹೇಳ್ತಾರಂತೆ. 1 ಲಕ್ಷ ತಂದಿದ್ದೀನಿ ಕೊಡ್ಲಾ ಅಂತ ಚೆಲುವರಾಜು ಕೇಳ್ತಾರಂತೆ. ಸಾಕಾಗಲ್ಲ ಅನ್ಸುತ್ತೆ ಶಾಸಕರಿಗೆ ಇದನ್ನ ಚೆಲುವರಾಜು ಮಾಡಿರುವಂತ ಆರೋಪದ ಪ್ರಕಾರವಾಗಿ. ಅಲ್ಲ, 36 ಲಕ್ಷ ಮೊದಲು ಸೆಟ್ಲು ಮಾಡು, ಆಮೇಲೆ ನೋಡೋಣ ಅಂತ ಹೇಳ್ತಾರಂತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಆಡಿಯೋಗಳನ್ನ ಕೂಡ ಅವರು ಕಮಿಷನರಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಏನಿದೆ ಆಡಿಯೋ ಸಂಭಾಷಣೆಯಲ್ಲಿ? ಶಾಸಕರು ಏನಾದ್ರು ಲಂಚಕ್ಕೆ ಇಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರಾ? ಬನ್ನಿ ಕೇಳೋಣ. ಅಣ್ಣ, ದುಡ್ಡು 1 ಲಕ್ಷ ಅಡ್ಜಸ್ಟ್ ಆಯ್ತದೆ, ನಾನು ಕೈಲಿ ಹೊಂಚಕ್ಕಾಗಲಿಲ್ಲ. ಬುಧವಾರ ದಿನ ನಾನು ಕೊಡ್ತೀನಿ, ಆಡಿದ ಮಾತಿಗೆ ತಪ್ಪಲ್ಲ ಅಣ್ಣ. ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ಅಣ್ಣ. ನೀವು ಯಾರಿಗೆ ತಲುಪಿಸ್ತೀವಿ ಅಲ್ಲಿಗೆ ತಲುಪಿಸ್ತೀವಿ. ಇದು ಲೆಟ್ರು ಒಂದು ಹಾಕಿದ್ದೀರ ಅಣ್ಣ, ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ, ಅದೊಂದು ತೆಗಿಸ್ಬಿಟ್ರಣ್ಣ. ನೀವೇನು ಹೇಳಿದ್ದೀರೋ ಅದನ್ನು ತಿಂಗಳ ಮುಗಿಸು. ಹಾಂ, 36 ಲಕ್ಷ ಹೇಳಿದ್ರಣ್ಣ. ಅಣ್ಣ 15 ಲಕ್ಷ 36 ಅದನ್ನು ಸೆಟ್ಲ್ ಮಾಡಿದ್ಮೇಲೆ ಅಣ್ಣ ಆ ಲೆಟರ್ ಸ್ಟಾಪ್ ಮಾಡಿ. ಹೌದಣ್ಣ, ಹೌದಣ್ಣ ಹೌದಣ್ಣ. ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ. ಅದಕ್ಕೆ ಏನಂತೆ ಭಾಳ ಜನ ಹೌದಣ್ಣ, ಅದನ್ನು ಬೇರೆ ಯಾರಿಗೂ ಕೊಡ್ತಾರೆ. ಹಾಂ ಹೌದಣ್ಣ. ಒಬ್ಬ ಸುನೀಲ ಅಂತ ಒಬ್ಬ ಹಾಂ ಸರಿ, ಗೊತ್ತಿಲ್ಲ ಅಣ್ಣ. ಕೊಡಬೇಕು ಅಂತ ಮಾಡಿ. ಸರಿ ಅಣ್ಣ, ಅವನಿಗೆ ಕೊಡಬೇಕು ಅಂತ ಮಾಡಿದ್ವಿ. ಸರಿ ಅಣ್ಣ. ಇವತ್ತು ಇದನ್ನು ಸೆಟ್ಲ್ ಮಾಡು, ಅವನು ಬೇರೆ ಕಡೆ. ಸರಿನಾ? ಈಗ 1 ಲಕ್ಷ ತೆಗಿದ್ದೀನಿ, ಕೊಡ್ಲಣ್ಣ. ನೀನು ಒಟ್ಟಿಗೆ ಬುಧವಾರ ಏನು ಆಪ್ಷನ್ ನಾನು ಬುಧವಾರ ಕೊಡ್ಲಣ್ಣ. ಸರಿ, ಏನೋ ನಾನು ಅನ್ನ ತಿನ್ಕೊಂಡು ಹೋಗ್ತೀನಿ. ಹೀಗೆ ಈಗ 1 ಲಕ್ಷ ಕೊಡ್ಲಾ ಅಂತ ಅಂದ್ರೆ ಬೇಡ, ಒಟ್ಟಿಗೆ ಸೆಟ್ಲ್ ಮಾಡು 36 ಲಕ್ಷ ಅಂತ ಶಾಸಕರು ಹೇಳಿದ್ದಾರೆ ಅನ್ನುವಂಥದ್ದು ಚೆಲುವರಾಜು ಅವರ ಆರೋಪ. ಅಷ್ಟೇ ಅಲ್ಲ, ಮುಂದುವರೆದ ಭಾಗವಾಗಿ ನೋಡಿ, ರೇಣುಕಾ ಸ್ವಾಮಿ ಕೊಲೆ ಆಯ್ತಲ್ಲ ದರ್ಶನ್ ಅಂಡ್ ಗ್ಯಾಂಗ್, ಅದ್ರದ್ದು ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕಿಂತ ಮುನ್ನ ಈ ಚೆಲುವರಾಜು ಏನ್ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ಕೇಳೋಣ. ಮುನಿರತ್ನ ಸಾಹೇಬರು ನನಗೆ ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15 ವಾರ್ಡಿಗೆ ಬಂದ್ಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಿಂದು ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗೆದಾಗ ನನ್ನ ಹತ್ರ ಸೂಪರ್ವೈಸರು 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡತಿ ಮುಂದುವರೆದ ಭಾಗವಾಗಿ ನನಗೆ ಬೆದರಿಕೆ ಹಾಕಿ 20 ಲಕ್ಷ ಹಣ ಕೇಳಿದ್ರಂತೆ. ಏನಂತ ಬೆದರಿಕೆ ಹಾಕಿದ್ರಂತ ಗೊತ್ತಾ? ಈ ರೇಣುಕಾ ಸ್ವಾಮಿ ಮರ್ಡರ್ ಆಯ್ತಲ್ಲ ಮೊನ್ನೆ, ಈ ದರ್ಶನ್ ಅಂಡ್ ಕೇಸ್, ಅದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮುನ್ರತ್ನ ಅವ್ರ ಸಂಬಂಧಿನೂ ಕೂಡ ಒಬ್ರಿದಾರ ಆ ಪ್ರಕರಣದಲ್ಲಿ. ಅದನ್ನು ಕೂಡ ಹೇಳಿದಾರಂತೆ, ರೇಣುಕಾ ಸ್ವಾಮಿಗೆ ಗತಿ ಕಾಣಿಸಿದ್ದು ನಮ್ಮ ಅಕ್ಕನ ಮಗ ಮುನ್ರತ್ನ, ಹೀಗೆ ನನಗೆ ಬೆದರಿಕೆ ಹಾಕಿದ್ರು ಅನ್ನುವಂಥದ್ದು ಆರೋಪವನ್ನ ಮಾಡ್ತಾ ಇರುವಂಥದ್ದು ಮುನ್ರಾಜು. ಅಂದ್ರೆ ರೇಣುಕಾ ಸ್ವಾಮಿ ಗತಿ ಕಾಣಿಸಿದ್ ನಮ್ಮ ಅಕ್ಕನ ಮಗ, ನಿನಗೂ ಆಗುತ್ತೆ ನೋಡು ರೇಣುಕಾ ಸ್ವಾಮಿಗೆ ಆದ ಗತಿ ಅಂತ ಮುನ್ರತ್ನ ಅವರು ಚೆಲುವರಾಜು ವಿರುದ್ಧವಾಗಿ ಆರೋಪವನ್ನ ಮಾಡಿದ್ದಾರೆ ಅನ್ನುವಂಥದ್ದು, ಚೆಲುವರಾಜಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಆರೋಪ. 9ನೇ ತಾರೀಕು 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಅವರು ಏನು ಹೇಳಿದಾರೋ ಅದನ್ನ ಯಾರಿಗೂ ಗೊತ್ತಾಗದಂಗೆ ದುಡ್ಡು ಕೊಟ್ಟರೆ ಸರಿ, ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರುಗಿರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ? ನಮ್ಮ MLA ಸಾಹೇಬ್ರ ತಂಗಿ ಮಗ ಅಂತ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರು ಕೊಡ್ತಾ ಇದ್ದೀನಿ. ನೈಟ್ 9ನೇ ತಾರೀಕು ಮುನ್ರತ್ನ ಅವರ ಆಪ್ತ ಒಬ್ಬ ಫೋನ್ ಮಾಡಿ ಚೆಲುವರಾಜುಗೆ ಹೇಳಿರೋದು ಇವ್ರ ಪ್ರಕಾರವಾಗಿ.
ನಮ್ಮ ಅಕ್ಕನ ಮಗನೇ ಅಂದ್ರೆ ಮುನಿರತ್ನವ್ರ ಅಕ್ಕನ ಮಗನೇ, ಅವನಿಗೆ ಆ ಸ್ಥಿತಿ ನಿನಗೂ ಆಗುತ್ತೆ ನೋಡು ಅಂತ ಹೆದರ್ಸಿದಾರಂತೆ. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಈ ತರದ ಲಂಚಕ್ಕೆ ಬೇಡಿಕೆ ಇಡೋದು ಮತ್ತೊಂದು ಈ BBMP ವಿಚಾರವಾಗಿ ಇದೆಲ್ಲ ಬಹಳ ಯಥಾಪ್ರಕಾರವಾಗಿ ನಡ್ಕೊಂಡ್ ಬಂದಿರುವಂತದ್ದು ಸಂಗತಿ. ಬಟ್ ಈ ಕೊಲೆ ಮಾಡಿಸ್ಬಿಡ್ತೀನಿ ರೇಣುಕಾಸ್ವಾಮಿ ಎಕ್ಸಾಂಪಲ್ ಎಲ್ಲ ಕೊಡ್ಕೊಂಡು ದಂಧೆ ಆಗ್ತಾ ಇದೆ ಅನ್ನುವಂಥದ್ದು ಅನುಮಾನ ಈ ಕಂಪ್ಲೇಂಟ್ ಅಲ್ಲಿ ಬರ್ತಿದೆಯಲ್ಲ, ಏನಾಗ್ತಿರೋದು ಮುನಿರತ್ನ ವಿರುದ್ಧವಾದಂತ ಆರೋಪ ಪ್ರಜ್ವಲ್? ಮಲ್ತೇಶ್, ಈ ಕಮಿಷನರ್ ಆಫೀಸಿಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ ಚೆಲುವರಾಜನ್ ಅವರು. ಪ್ರಮುಖವಾಗಿ ಇವರು ಹಣಕಾಸಿನ ವ್ಯವಹಾರಗಳಿತ್ತು ಮತ್ತೆ ಕಾಂಟ್ರಾಕ್ಟ್ಗೆ ವಿಚಾರವಾಗಿ ಒಂದಷ್ಟು ಹಣವನ್ನ ಕೇಳಿಸಿದ್ರು. ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಅವ್ರು ಕೇಳಿದ ರೀತಿಯಲ್ಲಿ ಕೊಡಕ್ಕಾಗಿಲ್ಲ ಅಂತ ಹೇಳಿ ತನ್ನನ್ನು ಕರೆಸಿ ಅವಾಚ್ಯವಾಗಿ ಬೈದ್ರು, ಕೆಟ್ಟದಾಗಿ ನಡ್ಸ್ಕೊಂಡ್ರು ಅಂತ ಹೇಳಿ ಒಂದು ಆಡಿಯೋ ಏನಿದೆ, ಆ ಆಡಿಯೋನ ಈಗಾಗಲೇ ಎಲ್ಲರ ಮುಂದೆಯೂ ಪ್ರಸ್ತುತವನ್ನ ಪಡಿಸಿದ್ರು. ಮತ್ತೆ ಇವತ್ತು ಸಹಿತ ನಗರ ಪೊಲೀಸ್ ಆಯುಕ್ತರಿಗೆ ಆ ಒಂದು ಆಡಿಯೋ ಸಹಿತವಾಗಿ ಒಂದು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಆ ದೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಆದ ರೀತಿಯಲ್ಲೇ ನೀನು ಕೊಲೆ ಆಗ್ತೀಯಾ ಅನ್ನೋ ನಿಟ್ಟಿನಲ್ಲಿ ಹೆದರಿಸಿದ್ದಾರೆ ಅನ್ನೋದನ್ನ ಸಹಿತ ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಹೇಳ್ಕೊಂಡಿದ್ದಾರೆ. ಇವರ ವ್ಯವಹಾರ ಸಂಪೂರ್ಣವಾಗಿ ಏನಿತ್ತು, ನಿಜವಾಗ್ಲೂ BBMP ಕಾಂಟ್ರಾಕ್ಟ್ ಇತ್ತಾ ಅಥವಾ ಬೇರೆ ರೀತಿಯಾದಂತ ವ್ಯವಹಾರಗಳಿತ್ತ, ಎಷ್ಟು ಹಣ ಕೊಡ್ಬೇಕಾಗಿತ್ತು, ಅದಕ್ಕೆ ಅವಾಚ್ಯವಾಗಿ ಬೈದಿದ್ ಯಾಕೆ, ಇದು ಯಾವ್ದ್ರ ಬಗ್ಗೆನೂ ಸಂಪೂರ್ಣವಾದಂತ ತನಿಖೆ ಆಗದ ಕಾರಣವಾಗಿ ಒಂದು 100% ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೋದು. ಬಟ್ ಈ BBMPಯಲ್ಲಿ ಕಮಿಷನ್ ಕೊಡುವಂತದ್ದು MLA ಗಳಿಗೆ ಮತ್ತೆ ಕಾಂಟ್ರಾಕ್ಟ್ ಮಾಡುವಂತವ್ರು ಕಾಂಟ್ರಾಕ್ಟ್ ಮಾಡಕ್ಕಿಂತ ಮೊದಲೇ ಹಣ ಕೊಡೋದು, ಕಾಂಟ್ರಾಕ್ಟ್ ಮಾಡುವಾಗ ಹಣ ಕೊಡೋದು, ನಂತರದಲ್ಲಿ ಹಣ ಕೊಡೋದು, ಇದೆಲ್ಲವೂ ಕೂಡ ಹಿಂದಿನಿಂದ ಬೆಳ್ಕೊಂಡು ಬಂದಿರುವಂತದ್ದೇ. ಅದರದ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಈ ಒಂದು ಪ್ರಕರಣ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ತನಿಖೆ ಆದ್ಮೇಲೆ ಸಂಪೂರ್ಣವಾದಂತ ವಿಚಾರಗಳು ಹೊರಬರ್ಬೋದು. ಮಹೇಶ್, ಥ್ಯಾಂಕ್ ಯು ಪ್ರಜ್ವಲ್.